ಹೇ ಗಾಯ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ 2 ವೀಕ್ಸ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ ಎಕ್ಸಾಮ್ ಇತ್ತಲ್ಲ, ಅದಕ್ಕೆ 2 ವೀಕ್ಸ್ ಗ್ಯಾಪ್ ಕೊಟ್ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ರಿಲೀಫ್ ಕೂಡ ಇತ್ತು, ಯಾಕಂದರೆ ಎಕ್ಸಾಮ್ ಇದು ತುಂಬ ಟೆನ್ಷನ್ ಎಲ್ಲ ಇತ್ತು. ಅದಕ್ಕೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಫ್ಟರ್ 2 ವೀಕ್ಸ್. ನಾನು ಇವತ್ತು ಎಲ್ಲಿಗೆ ಬಂದಿದ್ದೇನೆ ಅಂದರೆ ರಯಾನ್ ಇದು ಮನೆಗೆ ಬಂದಿದ್ದೇನೆ. ಯಾಕಂದರೆ ನನ್ನ ಸೈಕಲ್ ಇದು ಫ್ರಂಟ್ ಟಯರ್ ಇದು ಅಂದರೆ ಏರ್ ಹಾಕಿದರೆ ಅದು ಒಂದು 10 ಮಿನಿಟ್ಸಲ್ಲಿ ಪುನಃ ಏರ್ ಹೋಗ್ತದೆ. ಅದಕ್ಕೆ ಚೆಕ್ ಮಾಡಿಸೋಣ ಅಂತ ಬಂದಿದ್ದೇನೆ. ರಯಾನ್ ಹತ್ರ ಎಲ್ಲ ಕಿಟ್ಟೆಲ್ಲ ಉಂಟಲ್ಲ, ಅದಕ್ಕೆ ಬಂದಿದ್ದೇನೆ. ಈಗ ನೋಡಿ, ನನ್ನ ಸೈಕಲ್ ಇಲ್ಲಿ ಉಂಟು. ಈಗ ಉಲ್ಟಾ ಇಟ್ಟಿದ್ದಾನೆ. ಈಗ ಇದನ್ನು ತೆಗಿಬೇಕು. ರಯಾನ್ ಕೂಡ ಬಂದ ನೋಡಿ. ಈಗ ಟಯರ್ ರಿಮೂವ್ ಮಾಡ್ತಾನೆ. ರಿಮೂವ್ ಮಾಡಿ ಕೆಲಸ ಶುರು ಮಾಡ್ತಾನೆ. ಏನೆಲ್ಲ ಮಾಡ್ತಾನೆ ನೋಡೋಣ. ಬಂದ ಕೂಡಲೇ ಕೆಲಸ ಶುರು ರಯಾನಿಗೆ. ನೋಡಿ ಟಯರ್ ರಿಮೂವ್ ಮಾಡಲಿಕ್ಕೆ ಶುರು ಮಾಡಿದ. ಐ ಶುಡ್ ಹೋಲ್ಡ್. ಹಾಂ, ಈಗ ನೋಡಿ, ಒಂದು ಸೈಡ್ ಇದಂತೂ ಫುಲ್ ಲೂಸ್ ಆಯಿತು. ನೋಡಿ ಬೋಲ್ಟ್ ಈಗ ನನ್ನ ಕೈಯಲ್ಲಿ ಬರ್ತದೆ. ನೋಡಿ ನಮ್ಮ ರಯಾನ್ ಹೇಳಿದಾಗೆ ನಾನು ಕೇಳಬೇಕು, ಯಾಕಂದರೆ ಮತ್ತೆ ಎಂತಾದ್ರೂ ಆದರೆ ಅದಕ್ಕೆ. ನೋಡಿ ಫುಲ್ಲು ಲೂಸ್ ಮಾಡಿದ್ದೇನೆ ಬೋಲ್ಟ್. ಈಗ ಇನ್ನೊಂದು ಸಹ ಲೂಸ್ ಆಗ್ತಾ ಉಂಟು. ನೋಡಿ ಹಾಂ, ಇನ್ನೊಂದು ಸಹ ಲೂಸ್ ಆಯಿತು. 2 ಬೋಲ್ಟ್ ಸಹ ಲೂಸ್ ಆಯಿತು. ಈಗ ಟಯರ್ ರಿಮೂವ್ ಮಾಡೋಣ. ನಿಲ್ಲಿ ನೋಡಿ, ರಯಾನ್ ಎಲ್ಲ ಬೋಲ್ಟ್ ಎಲ್ಲ ತೆಗಿತಾ ಇದ್ದಾನೆ 2 ಸಹ. ಸ್ಲೋಲಿ ಮ್ಯಾನ್. ನೋಡಿ ಈಚೆದು ಬೋಲ್ಟ್ ರಿಮೂವ್ ಮ್ಯಾನ್, ಫಾಸ್ಟ್. ವಾಟ್ ಲಾಕ್? ದ್ಯಾಟ್ ಇನ್ಸೈಡ್ಸ್ ಬೋಲ್ಟ್ ವಿಲ್ ಗೋ. Your lock is this side over. ಒನ್ಸ್ ರಿಮೂವ್. This lock. ಇದು ನೋಡಿ, ಕಾಣ್ಬೋದು ನಿಮಗೆ. ಸಾರಿ, ನೋಡಿ ಈಗ ಟಯರ್ ಅಂತೂ ಬಂತು ಕೈಗೆ, ರಯಾನಿದು ಕೈಗೆ. ದೆನ್ ವಾಟ್ ಅಬೌಟ್ ದ್ಯಾಟ್? ಹಾಂ, ರಿಮೂವ್ ಮ್ಯಾನ್. ನೋಡಿ ಫೈನಲಿ ಟಯರ್ ಅಂತೂ ಹೊರಗೆ ಬಂತು. ನೋಡಿ ಈಗ ಈ ಥರ ಕಾಣ್ತುಂಟು. ನೋಡಿ ಮಡ್ಗಡ್ ನೋಡಿ ಎಷ್ಟು ಗಲೀಜಾಗಿದೆ. ಫುಲ್ ಗಲೀಜಾಗಿದೆ ಅದು. ನೋಡಿ ಈಗ ಈ ಥರ ಕಾಣ್ತುಂಟು. ರಯಾನಿದು ಕೈಯಲ್ಲಿ ನನ್ನ ಟಯರ್ ಉಂಟು. ರಯಾನ್ ಬೇಚನೆ ಜಾ ಉಸ್ಕೋ. ನೋಡಿ ಈಗ ಟಯರ್ ರಿಮೂವ್ ಮಾಡ್ಲಿಕ್ಕಂತೂ ಶುರು ಮಾಡಿದ ರಯಾನ್. ನೋಡಿ ಇಲ್ಲಿ ಇಷ್ಟು ರಿಮೂವ್ ಆಯಿತು. ಫುಲ್ ಏರ್ ವೆಂಟ್ ನೋ. ಈಗ ಮುಕ್ಕಾಲ್ವಾಸಿ ಟಯರ್ ಅಂತೂ ಬಂತು. ಎಲ್ಲ ಹೊರಗೆ ಬಂತು ನೋಡಿ ಟಯರ್. ನೌ ಯು ಕ್ಯಾನ್ ರಿಮೂವ್ ನೋ ಬೈ ಹ್ಯಾಂಡ್. ಹಾಂ, ವಾಟ್ ಹ್ಯಾಪನ್? ನೋಡಿ ಫುಲ್ ಟಯರ್ ಎಲ್ಲ ಹೊರಗೆ ಬಂತು. ಈಗ ತೆಗೆಯೋದಷ್ಟೇ ಟಯರನ್ನು. ನೋಡಿ ಈಗ ಟ್ಯೂಬ್ ಅಂತೂ ಹೊರಗೆ ಬಂತು. ಇಷ್ಟೊತ್ತು ಏನೆಲ್ಲ ಸರ್ಕಸ್ ಮಾಡಿ ನಮ್ಮ ರಯಾನ್ ಅವರು ಈಗ ಟ್ಯೂಬ್ ತೆಗಿತಿದ್ದಾರೆ ಹೊರಗೆ. ಈಗ ಇದರಲ್ಲಿ ಪಂಚರ್ ಉಂಟಾ ಇಲ್ಲ ಅಂತ ಚೆಕ್ ಮಾಡಬೇಕು. ಸ್ಲೋಲಿ ಕೀಪ್ ಮ್ಯಾನ್. ನೋಡಿ ಟ್ಯೂಬ್ ರಯಾನಿದು ಕೈಯಲ್ಲಿ. ಈಗ ನೆಕ್ಸ್ಟ್ ಪ್ರೊಸೆಸ್ ನಂಗೆ ಗೊತ್ತಿಲ್ಲ, ಅವನೇ ಮಾಡಬೇಕು. ಎಂತ ಮಾಡ್ತಾನೋ ಮಾಡಲಿ, ನೋಡುವ. ನೀವೀಗ ನೋಡ್ಬೋದು, ಇಲ್ಲಿ ಬಕೆಟ್ ಒಳಗೆ ಇದು ಹಾಕಿದ್ದೇವೆ. ನೋಡಿ ಅಲ್ಲಿ ಬಬಲ್ ಬರ್ತುಂಟಲ್ಲ, ಒಂದು ಸಣ್ಣ ಹೋಲ್ ಆಗಿದೆ. ಅದು ನನ್ನ ಕಣ್ಣಿಗೆ ಸಹ ಕಾಣ್ತಿಲ್ಲ. ಆ ಹೋಲಿಂದ ನಾವು ಟಯರ್ ತೆಗೆದು ಪಂಪ್ ತೆಗೆದು ಈ ಬಕೆಟಲ್ಲಿ ನೀರು ಹಾಕಿ ಇಷ್ಟೆಲ್ಲ ಮಾಡಬೇಕಾಗಿ ಬಂತು. ನೋಡಿ ಬಬಲ್ ಈಗ ಸಹ ಬರ್ತುಂಟು. ಈಗ ಅದಕ್ಕೆ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಈಗ ಇದಕ್ಕೆ ಗಾಳಿ ಹಾಕ್ತಾ ಇದ್ದೇನೆ ನೋಡಿ. ಇನ್ನಪ್ಪ ಈಗ ರಯಾನ್ ಇಲ್ಲಿ ಇದು ಮಾಡ್ತಿದ್ದಾನಲ್ಲ ಸ್ಯಾಂಡ್ ಪೇಪರಿಂದ. ಯಾಕಂದರೆ ಇದು ಗಮ್ ಹಾಕಬೇಕಲ್ಲ, ಅದಕ್ಕೆ ಇದಕ್ಕೆ ಅಷ್ಟು ಸಣ್ಣ ಹೋಲಿಗೆ ಇಷ್ಟು ದೊಡ್ಡ ಪ್ಯಾಚ್ ಹಾಕಬೇಕು. ಈಗ ನೋಡಿ ಇದೇ ಪ್ಯಾಚ್. ಈಗ ಇದನ್ನು ಅದಕ್ಕೆ ಅಪ್ಲೈ ಮಾಡಬೇಕು. ಅದಕ್ಕೆ ಗ್ರಿಪ್ ಬರಲಿ ಅಂತ, ಈ ಗಮ್ ಹಾಕಲಿಕ್ಕೆ ಗ್ರಿಪ್ ಬರಲಿ ಅಂತ ಹೊಟ್ಟೆ ಹತ್ರ ಸ್ಯಾಂಡ್ ಪೇಪರಿಂದ ಒರೆಸ್ತಿದ್ದಾನೆ. ನೋಡಿ ಈಗ ನೋಡಿ ಇದರದ್ದು ಫುಲ್ ಏರ್ ತೆಗಿತಿದ್ದೇವೆ. ಯಾಕಂದರೆ ಅದು ಗಮ್ ಹಾಕುವಾಗ ಅದು ಗಾಳಿ ಹೋಗ್ತಿರ್ತದಲ್ಲ, ಆಗ ಬಬಲ್ ಬರ್ತದಂತೆ. ಅದಕ್ಕೆ ಈಗ ಫುಲ್ ಏರ್ ರಿಮೂವ್ ಮಾಡ್ತಿದ್ದೇನೆ. ನೋಡಿ ಎಷ್ಟು ದೊಡ್ಡ ಇದ್ದದ್ದು ನೋಡಿ ಈಗ ಹೇಗಾಗಿದೆ, ಮುದ್ದೆ ಮಾಡಿದರೆ.
ಇದನ್ನು ಕಿಸೆಯಲ್ಲಿ ಇಟ್ಕೊಂಡು ಎಲ್ಲಿಗಾದರೂ ಹೋಗುವ ಪಂಚರ್ ಆದರೆ ರಪ್ಪ ತೆಗೆದು ಇದಕ್ಕೆ ಹಾಕಿ ಬಿಡ್ಬೋದು. ಆದರೆ ರೋಡಲ್ಲಿ ಮಾಡಬೇಕಂದ್ರೆ ಮತ್ತೆ ಅಲ್ಲಿ ಒಂಥರ ಆಗ್ತದೆ. ಈಗ ಅದಕ್ಕೆ ಹೋಲಿರೋ ಅಲ್ಲಿ ಇದು ಗಮ್ ಆಗ್ತಿದ್ದಾನೆ ನೋಡಿ. ವೈ ದ್ಯಾಟ್ ಮಚ್ ಯು ಆರ್ ವೇಸ್ಟಿಂಗ್ ಮ್ಯಾನ್. ನೋಡಿ ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾನೆ. ಈಗ ಗಾಳಿ ತೆಗೆದ ಮೇಲೆ ಹೋಲ್ ಎಲ್ಲಿ ಉಂಟಂತಾನೆ ಕಾಣೋದಿಲ್ಲ. ನೋಡಿ 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 ಹಾಕ್ತಾ ಇದ್ದಾನೆ ಈಗ ಕೈಯಿಂದೆಲ್ಲ. ಈಗ ಇದನ್ನು ತೆಗೆದು ಇದನ್ನು ಅಲ್ಲಿಗೆ ಅಪ್ಲೈ ಮಾಡಿ ಲಿಟಲ್ ಟೈಮ್ ವಿ ಶುಡ್ ಲೀವ್ ದ್ಯಾಟ್. ನೋ ಲೈಕ್ ದಟ್ ಓನ್ಲಿ ವಿ ಕ್ಯಾನ್ ಡೂ. ನೋಡಿ ಈಗ ಅದನ್ನು ಸಹ ರಿಮೂವ್ ಮಾಡ್ತಾ ಇದ್ದಾನೆ ರಯಾನ್. ಅದು ಇಲ್ಲಿ ಹಾಕಲಿಕ್ಕೆ ನೋಡಿ ಫುಲ್ ಇಷ್ಟು ಸ್ಪ್ರೆಡ್ ಮಾಡಿದ್ದಾನೆ ಫುಲ್. ಈಗ ಕಮಿಂಗ್ ನೋ. ಓಪನ್ ಆಯ್ತದು. ಈಗ ಇದನ್ನು ಹಾಕ್ತಾ ಇದ್ದಾನೆ ನೋಡಿ. ಫೈನಲಿ ಹಾಕಿಬಿಟ್ಟ, ಅಪ್ಲೈ ಮಾಡಿದ ಅದಕ್ಕೆ. ಈಗ ಅದಕ್ಕೆ ಏರ್ ಹಾಕಿ ನೋಡಬೇಕು. ಈಗ ಇದೆಲ್ಲ ಆಯ್ತಲ್ಲ, ಈಗ ಸ್ವಲ್ಪ ಹೊತ್ತು ಇದನ್ನ ಬಿಟ್ಟು ಮತ್ತೆ ಏರ್ ಹಾಕಿ ನೋಡಬೇಕಂತ. ಈಗ ಅದನ್ನು ಪ್ರೆಸ್ ಮಾಡ್ತಾ ಇದ್ದೇನೆ ಇನ್ನೂ ಸಹ, ಅಂದರೆ ಇನ್ನೊಂದು ಸಲ ಎಂತ ಸಹ ಆಗಬಾರ್ದು ಅಂತ. ಮತ್ತೆ ಪುನಃ ನಾಳೆ ಬೆಳಿಗ್ಗೆ ಎದ್ದಾಗ ನೋಡಿದರೆ ಮತ್ತೆ ಪುನಃ ಹೋದರೆ ಮತ್ತೆ ಓಡಿ ಬರಬೇಕು ಇಲ್ಲಿಗೆ. ಅದಕ್ಕೆ ಈಗ ನೋಡುವ ಎಂತ ಆಗ್ತದಂತ ಇದರದ್ದು. ಈಗ ಇದರ ಮೇಲೆ ಇರುವ ಪ್ಲಾಸ್ಟಿಕ್ ಅಂತೂ ರಿಮೂವ್ ಮಾಡ್ತಾ ಇದ್ದಾನೆ ನೋಡಿ. ಅದರ ಮೇಲೆ ಪ್ಲಾಸ್ಟಿಕ್ ಇತ್ತಲ್ಲ ಅದೆಲ್ಲ ರಿಮೂವ್ ಮಾಡ್ದ. ಈಗ ನೋಡಿ ಹೀಗಾಗಿದೆ. ಈಗ ಚೆಕ್ ಮಾಡ್ತಾ ಇದ್ದಾನೆ ಮತ್ತೆ ಪುನಃ ಎಂತಾದರೂ ಆದರೆ ಅಂತ. ಅದಕ್ಕೆ ನೋಡಿ ಈಗ ಈ ಥರ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಒಂದೆರಡು ಸಲ ಒತ್ತುತ್ತಾ ಇದ್ದಾನೆ, ಯಾಕಂದರೆ ಮತ್ತೆ ಅದು ಎಂತಾದರೂ ಆಗಿ ಮತ್ತೆ ಪುನಃ ಹೊರಗಡೆ ಬರಬಾರ್ದಲ್ಲ. ಯಾಕಂದರೆ ನಾಳೆ ನನಗೆ ಒಂದು ಅದು ನಿಮಗೆ ಮತ್ತೆ ಎಂಡ್ ಮಾಡುವಾಗ ಹೇಳ್ತೇನೆ, ವಿಡಿಯೋ ಎಂಡ್ ಮಾಡುವಾಗ. ಈಗ ಹೇಳಿದರೆ ಅದು ಕಿಕ್ಕಿರಲ್ಲ. ಈಗ ನೋಡಿ ಇದಕ್ಕೆಲ್ಲ ಹೀಗೆ ಮಾಡ್ತಾ ಇದ್ದಾನೆ. ಈಗ ಇದಕ್ಕೆ ಏರ್ ಹಾಕುವ ಸಮಯ. ಈಗ ಇದರದ್ದು ಏರ್ ಪುನಃ ರಿಮೂವ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ಟಯರ್ ಒಳಗೆ ಹೋಗೋದಿಲ್ಲಲ್ಲ ಅದಕ್ಕೆ. ನೋಡಿ ಈಗ ಫುಲ್ ಏರ್ ರಿಮೂವ್ ಮಾಡಬೇಕು, ಯಾಕಂದರೆ ಅದು ಮತ್ತೆ ಟಯರ್ ಒಳಗೆ ಹಾಕುವಾಗ ಮತ್ತೆ ದಿಕ್ಕತ್ತಾಗ್ತದೆ. ಹೀಗೆ ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇದನ್ನು ಟ್ಯೂಬನ್ನು ಫಸ್ಟ್ ಟಯರ್ ಒಳಗೆ ಹಾಕಿ ಆಮೇಲೆ ನಾವು ಇದು ಮಾಡ್ಬೋದು. ಅದಕ್ಕೆ ಈಗ ಕಾಯ್ತಾ ಇದ್ದೀನಿ ಗಾಳಿ ಹೋಗೋ ತನಕ. ಈಗ ನೋಡಿ ಟ್ಯೂಬನ್ನು ಟಯರ್ ಒಳಗೆ ಹಾಕ್ತಾ ಇದ್ದಾನೆ ರಯಾನ್. ನೋಡಿ ಈಗ ಅರ್ಧ ಹಾಕಿದ್ದಾನೆ, ಇನ್ನೂ ಸಹ ಫುಲ್ ಹಾಕಬೇಕು. ಈಗ ಫುಲ್ ಹಾಕಿದ ಮೇಲೆ ತೋರಿಸ್ತೇನೆ. ಟಯರ್ ಅಂತೂ ಫುಲ್ ಗಟ್ಟಿ ಆಯಿತು. ಈಗ ನೋಡೋಣ ಎಂತ ಆಗ್ತದಂತ. ಈಗ ಇದನ್ನ ಫಿಕ್ಸ್ ಮಾಡಿ ಒಂದು ರೌಂಡ್ ಓಡಿಸೋ. ಈಗ ನೋಡಿ ಟಯರ್ ಅಂತೂ ಫಿಕ್ಸ್ ಆಗ್ತಾ ಇದೆ ಅದಕ್ಕೆ, ಸೈಕಲಿಗೆ ನೋಡಿ ರಯಾನ್ ಫಿಕ್ಸ್ ಮಾಡ್ತಾ ಇದ್ದಾನೆ. ಹಬ್ಬ 1 ಗಂಟೆ ಮೆಹನತ್ ಮಾಡಿ ಪಂಚರ್ ಹುಡುಕಿ ಪಂಚರ್ ತೆಗೆದು ಪಂಚರ್ ಹಾಕಿ ಈಗ ಎಲ್ಲ ಮಾಡಿ ಈಗ ಟಯರ್ ಫಿಕ್ಸ್ ಮಾಡ್ತಾ ಇದ್ದೀವಿ. ವಾಟ್ ಹ್ಯಾಪನ್ ನಾವು. ಈಗ ಬೋಲ್ಟ್ ಒಂದು ಫುಲ್ ಟೈಟ್ ಮಾಡಿ ಬಿಟ್ಟರೆ ಮುಗೀತು ಮತ್ತೆ ಟಯರ್. ನೋಡೋಣ ಈಗ ಬೋಲ್ಟ್ ಟೈಟ್ ಆಗಲಿ ಮತ್ತೆ ತೋರಿಸ್ತೇನೆ. ಈಗ ಫೈನಲಿ ಟಯರ್ ಎಲ್ಲ ಹಾಕಿ ಆಯಿತು. ಈಗ ಇದನ್ನು ಸ್ಟ್ರೈಟ್ ಮಾಡಿಟ್ಟಿದ್ದೇನೆ. ಈಗ ಇದನ್ನೊಂದು ಟೆಸ್ಟ್ ಡ್ರೈವಿಗೆ ತೊಗೊಂಡು ಹೋಗ್ಬೇಕು. ಈಗ ತೊಗೊಂಡು ಹೋಗೋಣ ಬನ್ನಿ. ಈಗ ಫೈನಲಿ ಮನೆಗಂತೂ ಬಂದೆ. ಮನೆಗೆ ಬಂದು ಕುತ್ಕೊಂಡಿದ್ದೀನಿ. ನಿಮಗೆ ನಾನು ಆಗಲೇ ಹೇಳಿದ್ನಲ್ಲ ನಾಳೆ ಹೋಗ್ಲಿಕ್ಕಿದೆ, ಲಾಸ್ಟಲ್ಲಿ ಹೇಳ್ತೇನೆ ಅಂತ. ಅದು ಏನಂದರೆ ಒಂದು ಸೈಕ್ಲೋಥಾನ್ ಇದೆ, ಕೋಸ್ಟಲ್ ಸೈಕ್ಲೋಥಾನ್ ಅಂತ. ಅದರ ಹೆಸರು CISF ಕೋಸ್ಟಲ್ ಸೈಕ್ಲೋಥಾನ್ ಅಂತ. ಆ ಕೋಸ್ಟಲ್ ಸೈಕ್ಲೋಥಾನ್ ಏನಂದರೆ ಮೋರ್ ದೆನ್ 100 ಪೀಪಲ್ಸ್, 100 ಜನರಕ್ಕಿಂತ ಜಾಸ್ತಿನೇ ಇದ್ದಾರೆ. ಅವರು ವೆಸ್ಟ್ ಬೆಂಗಾಲಿಂದ ಕನ್ಯಾಕುಮಾರಿ ತನಕ 6556 ಕಿಲೋಮೀಟರ್ಸ್ನ ಕವರ್ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇಂಡಿಯಾದು ಆಲ್ ಓವರ್ ಕೋಸ್ಟಲ್ ಲೈನ್ಸಿಗೆ ಹೋಗ್ತಿದ್ದಾರೆ. ಅದಕ್ಕೆ ಅವರು ನಾಳೆ ಇವತ್ತು ರಾತ್ರಿಯಾಗಲೇ ಮ್ಯಾಂಗ್ಳೂರಿಗೆ ಬಂದಿದ್ದಾರೆ. ಈಗ ನಾವು ನಾಳೆ ಬೆಳಿಗ್ಗೆ ಅಲ್ಲಿಗೆ ಹೋಗಿ ಅವರೊಟ್ಟಿಗೆ ಜಾಯಿನ್ ಆಗಬೇಕು. ಈಗ ನಿಮಗೆ ಸೈಡಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತದೆ, ಆ ವಿಡಿಯೋ ನೋಡಿ. Good evening everyone. CISF, known for safeguarding
our nation's key infrastructures, is on a remarkable journey beyond security checkpoints. Over 100 CISF cyclists have been riding along India's coastline for the past 15 days, raising awareness about coastal security and its significance. Covering thousands of kilometers, their expedition will culminate on April 1st in Kanyakumari. Let's come together to support this mission and acknowledge their dedication to a secure and prosperous coastline. Follow their journey and be a part of this initiative on CISFcyclothon.com. Let's be there. ಈಗ ನೀವು ಆ ವಿಡಿಯೋ ಅಂತೂ ನೋಡಿದ್ರಿ, ನಿಮಗೇನೆ ಅರ್ಥ ಆಯ್ತಲ್ಲ ಎಲ್ಲ. ನಾನು ನಾಳೆ ಹೋಗ್ತಾ ಇದ್ದೀನಿ, ಅದ್ರದ್ದು ಕೂಡ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕ್ತೇನೆ, ಅದು ನೆಕ್ಸ್ಟ್ ವಿಡಿಯೋ ಆಗಿರ್ತದೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಾರ್ ವಾಚಿಂಗ್, ಬೈ ಫ್ರೆಂಡ್ಸ್.